ಹಲೋ ಗೈಸ್, ವೆಲ್ಕಮ್ ಟು ಮೈ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ. ಈಗ ಪಲಾವ್ ಎಲೆ ಜನ ಜಾಸ್ತಿ ಇರೋದ್ರಿಂದ ಆನಿಯನ್ ಮತ್ತು ಕರ್ಬೇವು ಸೊಪ್ಪು ಪಲಾವ್ ಅಲ್ವಾ, ಫ್ರೈ ಆಗಿದೆ. ತರಕಾರಿ ಆ್ಯಡ್ ಮಾಡಿದ್ದೀನಿ, ಅದನ್ನ ಹಾಕಿದೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಏನು ಮೊದಲಿಗೆ ಇದೆಲ್ಲ ತೋರಿಸ್ತಿದ್ದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ. ಆ್ಯಕ್ಚುಲಿ ಇವತ್ತು ಶುಂಠಿಗೆ ಮಣ್ಣು ಹಾಕೋದಕ್ಕೆ ಕೆಲಸಕ್ಕೆ ಜನ ಬಂದಿದ್ದಾರೆ, ಅವರಿಗೋಸ್ಕರ ಇಲ್ಲಿದೆ ವೆಜಿಟೇಬಲ್ಸ್ ಕಟ್ ಮಾಡಿರೋದು. ಇದರಲ್ಲಿ ಕ್ಯಾರೆಟ್, ಆಲೂಗಡ್ಡೆ ಆ್ಯಂಡ್ ಬೀಟ್ರೋಟ್, ಬೀನ್ಸ್ ಎಲ್ಲ ಹಾಕಿದ್ದೀನಿ ತೊಳೆಯೋದಕ್ಕೆ. ಇದು ಕ್ಯಾಪ್ಸಿಕಮ್ 1 ಕಟ್ ಮಾಡ್ಕೊಂಡಿದ್ದೀನಿ, ಟೊಮೆಟೊ 6 ಇದೆ, ಕರ್ಬೇವು ಸೊಪ್ಪು, ಈರುಳ್ಳಿ, ಇಲ್ಲಿ ಸಪ್ಪಗಿಗೆ ಸೊಪ್ಪಿದೆ, ಸಾಂಬಾರು ಸೊಪ್ಪು ಖಾಲಿಯಾಗಿದೆ ಸೊ ಇಲ್ಲ, ಆಯಿತಾ. ಇವಾಗ ನಾವೇನು ಮಾಡೋಣ ಗೊತ್ತಾ? ಪಲಾವ್ ಮಾಡೋಣ. ಟೇಸ್ಟಿ ಪಲಾವ್ ಮಾಡೋಣ. ಬಟಾಣಿನ ನೆನೆಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬನ್ನಿ ಪಲಾವ್ ಮಾಡೋಣ ಕ್ವಿಕ್ಕಾಗಿ. ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹಾಕೊಳ್ಳೋಣ. ಸ್ಟಾರ್ ಹಾಕೊಳ್ಳೋಣ, ಚಕ್ಕೆ ಹಾಕೊಳ್ಳೋಣ, ಚಕ್ಕೆ ಸ್ವಲ್ಪ ಹಾಕೋಣ, ಯಾಕೆಂದರೆ ಜಾಸ್ತಿ ಜನ ಇದ್ದಾರಲ್ಲ, ಫ್ಲೇವರ್ ಬರಲಿ, ಟೇಸ್ಟ್ ಇರುತ್ತೆ ಅಂತ. ಆಮೇಲೆ ಲವಂಗ ಕಾಣಿಸ್ತಿದೆಯಾ? ಕಾಣಿಸ್ತಿದೆ. ಲವಂಗ ಹಾಕೋಣ. ಅದಾದಮೇಲೆ ಪಲಾವ್ ಎಲೆ ಹಾಕೋಣ. ಈಗ ಪಲಾವ್ ಎಲೆ ಹಾಕೊಳ್ಳೋಣ. ನಾನು ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ, ನೀವು ಬೇಕಂದರೆ ಉದ್ದುದಲ್ಲೇ ಹಾಕೋಬೋದು, ಹಾಗೆ ಆಯಿತಾ. ಸ್ವಲ್ಪ ಅದು ಫ್ರೈ ಆಗಿ ಚೆನ್ನಾಗಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಯೂಶ್ವಲಿ ಚೆನ್ನಾಗಿ ಬರುತ್ತೆ, ಬಟ್ ಏನೋ ಜನ ಜಾಸ್ತಿ ಬಂದಾಗ ಹಾಳಾಗೋದು ಜಾಸ್ತಿ. ಸ್ವಲ್ಪ ಫ್ರೈ ಆದ ತಕ್ಷಣ ಹಂಗೆ ಹಾಕ್ಬಿಡೋಣ, ಆಯಿತಾ. ಆ್ಯಂಡ್ ಇನ್ನೊಂದು ಹೇಳೇ ಇಲ್ಲ ಅಲ್ಲ, ಆ್ಯಕ್ಚುಲಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಘಾಟು ಜೀರಿಗೆ ಮತ್ತು ಎಂತಪ್ಪ ಶುಂಠಿ ಹಾಕಿದ್ದೀನಿ, ಅರಿಶಿನ ಪೌಡ್ರ್ ಹಾಕಿದ್ದೀನಿ ಸ್ವಲ್ಪ. ಇದನ್ನೆಲ್ಲ ಹಾಕಿ 1/2 ಈರುಳ್ಳಿ ಹಾಕಿ ರುಬ್ಬಿಟ್ಟಿದ್ದೀನಿ. ಇದನ್ನು ಇಲ್ಲಿ ಒಗ್ಗರಣೆ ಎಲ್ಲ ಆಮೇಲೆ ಹಾಕಿದ್ರಾಯ್ತು. ಇವಾಗ ನಾವು ಆನಿಯನ್ ಎಲ್ಲ ಹಾಕೋಣ. ಸ್ವಲ್ಪ ಫ್ರೈ ಆಗಿದೆ, ಸಾಕು, ಸ್ಮೆಲ್ ಬರ್ತಾಯಿದೆ ಚೆನ್ನಾಗಿ. ಇವಾಗ ಆನಿಯನ್ ಹಾಕೋಣ. ಆನಿಯನ್ ಮತ್ತು ಕರ್ಬೇವು ಸೊಪ್ಪು ಒಟ್ಟಿಗೆ ಹಾಕಿದೆ. ಇದು ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಆ್ಯಕ್ಚುಲಿ ಸಾಸಿವೆ ಹಾಕಬೇಕಿತ್ತು, ಸಾಸಿವೆ ಖಾಲಿಯಾಗಿದೆ. ಇರಲಿ, ಏನು ತೊಂದರೆ ಇಲ್ಲ, ಸ್ವಲ್ಪ ಫ್ರೈ ಆಗಲಿ, ಹಿಂಗೆ ಬಿಟ್ಬಿಡೋಣ, ಫ್ರೈ ಆಗುತ್ತೆ. ಆನಿಯನ್ನು ಎಲ್ಲ ಫ್ರೈ ಆಗಿದೆ. ಇವಾಗ ಟೊಮೆಟೊ ಆ್ಯಡ್ ಮಾಡೋಣ. ಇದಕ್ಕೆ ಟೊಮೆಟೊ ನೀಟಾಗಿ ಫ್ರೈ ಆಗಲಿ, ಆಯಿತಾ. ಇದೆಲ್ಲ ನೀಟಾಗಿ ಫ್ರೈ ಆಗಲಿ, ಚೆನ್ನಾಗಿ ಬೇಯಲಿ ಸ್ವಲ್ಪ. ಅದು ಪಲಾವ್ ಅಲ್ವಾ, ಫ್ರೈ ಆಗಿದೆ. ಇವಾಗ ಇದಕ್ಕೆ ಸೆಕೆಂಡ್ ಕ್ಯಾಮ್ರಾಗೆ ಇದು ಅದರ ಹಾವಿ ಬಂದು ಮುಚ್ಕೊಳ್ತಾ ಇದೆ. ಇದಕ್ಕೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡೋಣ. ಕ್ಯಾಪ್ಸಿಕಮ್ ಆ್ಯಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ಇವಾಗ ತರಕಾರಿ ಆ್ಯಡ್ ಮಾಡೋಣ. ತರಕಾರಿ ಆ್ಯಡ್ ಮಾಡಿಬಿಡೋಣ ಒಟ್ಟಿಗೆ. ಆ್ಯಡ್ ಮಾಡಿದ್ದೀನಿ, ಎಲ್ಲ ಮಿಕ್ಸ್ ಮಾಡೋಣ. ಇದಕ್ಕೆ ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತೀನಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ರುಬ್ಬಿಟ್ಟಿದ್ದೀನಲ್ಲ ಅದನ್ನು ಹಾಕೋಣ. ಅದನ್ನು ಹಾಕಿದೆ. ನೀರು ಹಾಕಿದ್ರೆ ಮಿಕ್ಸ್ ಆಗುತ್ತೆ, ಏನು ತೊಂದರೆ ಇಲ್ಲ, ಮಿಕ್ಸ್ ಮಾಡಲೇಬೇಕು ಅಂತ ಏನಿಲ್ಲ, ಸ್ವಲ್ಪ ಇರಲಿ. ಇದಕ್ಕೆ ಸ್ವಲ್ಪ ಇವಾಗ ಉಪ್ಪು ಹಾಕೋಣ. ಉಪ್ಪು ಹಾಕಿ ನೀರು ಹಾಕೋಣ. ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅದ್ರ 2ರಷ್ಟು ನೀರು ತೊಗೊಂಡು ಹಾಕೋಣ. ನಾನು ಅಕ್ಕಿ ತೊಗೊಂಡಿದ್ದೀನಿ. ಇದು ಸಣ್ಣ ಅಕ್ಕಿ, ಇದು ಮನೇಲೇ ಬೆಳೆದಿರೋದು, ಆಯಿತಾ. ಇದಕ್ಕೆ 2ರಷ್ಟು ನೀರು ಹಾಕೋಬೇಕು. ನಾನು ಇವಾಗ ನೀರು ಹಾಕೋತೀನಿ.
ಎಲ್ಲ ಹಾಕಿದ್ದೀನಿ. ಇವಾಗ ಕ್ಯಾಪ್ ಹಾಕಿಬಿಟ್ಟು ವಿಜಿಲ್ ಹಾಕಕ್ಕೆ ಇಡೋಣ ಅಷ್ಟೇ.